ಸರ್. ಓಕೆ, ಅವ್ರಿಗೆ ಏನ್ ಸಮಸ್ಯೆ ಐತೆ ಹೇಳ್ರಿ ಸರ್. ಮೊದಲ ಅವ್ರಿಗೆ ಹೊಟ್ಟಿಲಿ ಒಟ್ಟ ಡೇಟ್ ಟೈಮ್ ಟು ಟೈಮ್ ಆಗ್ತಿರ್ಕಿಲ್ರಿ. ಮತ್ತ ಈಗ ಪ್ರೆಗ್ನೆನ್ಸಿ 2 ಮಂತ್ ಕೂಡಲೇ ಹೊಟ್ಟಿಲಿ 2-3-4 ಹೋಗೋದ್ರಿ. ಅದ 4-5 ಸಲ ಆಗಿತ್ರಿ ಹೊಳ್ಳ್ರಿ. ಅಬೋಷನ್ 2 ಮಂತ್ ಆಗೋಕ್ ಅಬೋಷನ್ ಆಗ್ತಿದ್ರಿ ಸರ್. ಅವ್ರು ಯೂಸ್ ಮಾಡ್ತಾರ್ರಿ. ಈಗ ತಗೊಂಡಾಗಿಂದ ನಮ್ಗ ಈಗೇನು ಸಮಸ್ಯೆ ಇಲ್ರಿ. ಎಲ್ಲಾ ಕರೆಕ್ಟ್ ಟೈಮ್ ಟು ಟೈಮ್ ಆಗಾಕತ್ತೈತ್ರಿ. ಮತ್ತ ಈಗ ನಾರ್ಮಲ್ ಐತ್ರಿ. ಎಲ್ಲಾ ಚೆಕ್ ಮಾಡ್ಸಿವ್ರಿ. ಈಗ 6 ಮಂತ್ 5th ಮಂತ್ ಐತ್ರಿ ಸರ್. ಈಗೆಲ್ಲಾ ನಾರ್ಮಲ್ ಐತ್ರಿ, ಏನ್ ಪ್ರಾಬ್ಲಮ್ ಇಲ್ರಿ. ಪ್ರೆಗ್ನೆಂಟ್ ಇದಾರೆ ಸರ್. ಈಗ 5th ಮಂತ್ ಐತ್ರಿ ಸರ್. ಇವಾಗ 1 ತಾರೀಕು 6. ಓಕೆ, ಅಲ್ಲಿದಾರ ನಿಮ್ಮ ಇವ್ರ ಮನೆಯವರು? ಇಲ್ಲ ಸರ್, ನಾವು ಸ್ವಲ್ಪ ಡ್ಯೂಟಿ ಮೇಲೆ ಇದೀನಿ ಸರ್. ನಾ ಬೆಳಗಾವದಾಗಿದ್ದೀನಿ, ಅವ್ರ ಮನೇಲಿ ಇದ್ದಾರೆ ಸರ್. ನಿಮ್ಗೆ ಮಕ್ಕಳದು ಸಮಸ್ಯೆ ಆಗ್ತಾ ಇತ್ತು, ಪ್ರೆಗ್ನೆಂಟ್ ಆದ್ರೂ ಕೂಡ ಅಬಾರ್ಷನ್ ಆಗ್ತಾ ಇತ್ತು. ಅಬಾರ್ಷನ್ ಆಗ್ತಿತ್ತು ಸರ್. ಓಕೆ, ಸೊ ಇವಾಗ 6 ತಿಂಗಳಾಯ್ತು ಯೂಸ್ ಮಾಡಕ್ ಶುರು ಮಾಡಿ, 5 ತಿಂಗಳು ಪ್ರೆಗ್ನೆಂಟ್ ಇದೆ ಇವಾಗ. ಪ್ರೆಗ್ನೆಂಟ್ ಇದಾರೆ ಸರ್. ಏನ್ರಿ ಕಂಡೇ ಇಲ್ಲ ನೀವು? ಸರ್, ನೀವು ಕಂಡೇ ಇಲ್ಲ ನಮ್ಗೆ. ಸರ್. ಸರಿ, ನೀವು ಯೂಸ್ ಮಾಡ್ತೀರಿ? ನಾನು ಯೂಸ್ ಮಾಡ್ತೀನಿ ಸರ್. ನಾನ್ ಡೈಲಿ ಇದನ್ನ ಎನರ್ಜಿ ಅಪ್ ಕುಡ್ತೀನಿ ಸರ್ ಡೈಲಿ. ಮತ್ತ ಮಿಲ್ಕ್ ಶೇಕ್ 1 ಮಂತ್ ತಗೊಂಡಿದ್ವಿ ಸರ್. 1 ಮಂತ್ ತಗೊಂಡಿ, ಇವಾಗ ತಗೋರಾತಿಲ್ಲ, ಮನೆಯವ್ರಿಗೆ ಕೊಡ್ತಿದ್ದೀನಿ ಸರ್. ಯಾಕೆ ನೀವ್ಯಾಕೆ ತಗೋಬೇಕಿಲ್ಲ? ಏನದು ಕಷ್ಟ ಆಗತ್ತಾ? ಇಲ್ಲ ಸರ್, ಇಲ್ಲಿ ನಮ್ಗೆ ಡ್ಯೂಟಿ ಮೇಲೆ ತಗೋರಕ ಟೈಮ್ ಇದಾಗಿ ತಗೊಂಡ್ ಬಂದಿಲ್ಲ ಸರ್. ನಾ ಈ ಕಡೆ ಅಲ್ಲಿ ಮನೆಯವರು ಯೂಸ್ ಮಾಡ್ತಾ ಇದಾರೆ ಸರ್. ಅಲ್ಲಿ ಸರಿ, ಡ್ಯೂಟಿ ಅಂತೀರಿ, ಏನ್ ಡ್ಯೂಟಿ ಮಾಡೋದು ನೀವು? ನಾ ಫೈರ್ ಡಿಪಾರ್ಟ್ಮೆಂಟ್ ಮಾಡ್ತೀನಿ ಸರ್. ಶೇಕ್ ಮತ್ತೆ ಎನರ್ಜಿ ಮನೆಯವ್ರು ಕೊಡ್ತೀನಿ ಸರ್. ಮನೆಯವ್ರು ಯೂಸ್ ಮಾಡ್ತಾರೆ. ಆಯ್ತು. ಮತ್ತೆ ಇದು ಸ್ಕ್ಯಾನಿಂಗ್ ಮಾಡಿದಾಗ ಏನ್ ಹೇಳಿದ್ರು ಡಾಕ್ಟರ್? ಆರಾಮಿದ್ ಸರ್, ಏನ್ ನಾರ್ಮಲ್ ಇಲ್ರಿ. ಮನೆಯವ್ರ ಎಲ್ಲಾರು ಚಲೋ ಆಯ್ತು ತಗೊಂಡ ಇದ್ ಮಾಡತಾರ ಅಂತ ಹೇಳಿದಾರ ಸರ್. ಇದಿಲ್ಲ, ಏನ್ ಪ್ರಾಬ್ಲಮ್ ಇಲ್ಲ ಸರ್. ಈಗೆಲ್ಲ ಬರಬರಿ. ಓಕೆ, ಸ್ವಲ್ಪ ಅವಾಗ ನೀವು ಕನೆಕ್ಟ್ ಆಗ್ತಾ ಇರಿ. ಸರ್. ಓಕೆ ಓಕೆ ಸರ್. ಮಂತ್ದಾಗ ಒಂದು 10 days 15 days 20 days ಹೆಚ್ಚ ಕಡಿಮೆ ಆಗ್ತಿತ್ತು ಸರ್ ಅವಾಗ ಮೊದಲ. ಮತ್ತ ಹೊಟ್ಟಿಲಿ ನಿಂತ ಬಳಕ ಒಟ್ಟ 2-3 ತಿಂಗಳ ಆಗೋದ್ರಿ. 2-3 ತಿಂಗಳ ಆದ ನಂತರ ಆಟೋಮೆಟಿಕ್ ಅದ ಇದಾಗೋದ್ರಿ, ಪ್ರಾಬ್ಲಮ್ ಆಗೋದ್, ಹೊಟ್ಯಾಗ ತ್ರಾಸ ಆಗೋದ್ರಿ. ಒಟ್ಟ ಏನು ಮಾಡ್ರು ಅವ್ರಿಗೆ ನಿಲ್ಲಾಕ್ ಸಣ್ಣ ಆಗ್ತಿರ್ಕಿಲ್ರಿ. 3-4 ತಿಂಗಳ ಅಬೋಷನ್ ಆಗ್ಬಿಡೋದ್ರಿ ಸರ್. ಅದು ಡೈರೆಕ್ಟ್ ಅನ್ನರಿ. ಎಷ್ಟೋ ಹಾಸ್ಪಿಟಲ್ ತೋರ್ಸಿದ್ರಿ. ಹಾಸ್ಪಿಟಲ್ ತೋರ್ಸಂತ್ಲೆ ಅವ್ರೆಲ್ಲಾ ಎಲ್ಲಿ ಕೇಳ್ರು ಇಲ್ಲ, ನಾರ್ಮಲ್ ಐತಿ, ಏನ್ ಪ್ರಾಬ್ಲಮ್ ಇಲ್ಲ, ಪಿಶ್ವಿದು ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲಾ ನಾರ್ಮಲ್ ಐತಿ. ಅದ್ ಯಾಕಾಗೈತಿ ಗೊತ್ತಾಗವತ್ತು, ಎಲ್ಲಾ ನಾರ್ಮಲ್ ಎಲ್ಲೋ ಎಲ್ಲ ನಾರ್ಮಲ್ ಐತಿ ಅಂತಾನೆ ಹೇಳಾರ ಸರ್ ಅವ್ರು. ಅದ್ರ ಬಳಕ ಏನು ಕೇಳ್ರು ಇಲ್ಲ, ಅಬೋಷನ್ ಪಿಶ್ವಿ ತೋರ್ಸನ್ ಅಂದ್ರೂ ಅವ್ರೇನ ಇಲ್ಲ, ಅದಕ್ಕೇನ್ ಆಗಂಗಿಲ್ಲ, ಎಲ್ಲಾ ನಾರ್ಮಲ್ ಐತಿ, ಯಾಕೆ ಸುಮ್ನೆ ಇದನ್ ಮಾಡ್ತೀರಿ ನೀವು, ರಿಸ್ಕ್ ಯಾಕೆ ತಗೋತೀರಿ ಅಂತ ಅವ್ರ ಅನ್ನಕತ್ತಾರ್ರಿ. ಅದ್ರ ಬಳಕ ಇದನ್ ಕಿಟ್ ಯೂಸ್ ಮಾಡಕ್ ಸ್ಟಾರ್ಟ್ ಆದ್ರು. ಕಿಟ್ ಯೂಸ್ ಮಾಡಕತ್ತ ಒಂದ್ ತಿಂಗಳ 1.5 ತಿಂಗಳ ಆಗಿತ್ರಿ. ಆಗ ಸ್ವಲ್ಪ ಹೊಟ್ಟಿಲಿ ನಿಂತಾಗ ಗೊತ್ತಾಯ್ತ್ರಿ. ಈಗೆಲ್ಲ ಅಂದಿಂದ ತಗೋತ ಬಂದ್ರ ಅವ್ರ 3-4 ಕಂಟಿನ್ಯೂ ತಗೋರಂತ. ಈಗ ಎಲ್ಲಾ ನಾರ್ಮಲ್ ಐತಿ ಸರ್. ಈಗ ಹಾಸ್ಪಿಟಲ್ 3-4 ತಿಂಗಳ ತೋರ್ಸೋದ್ರ ಎಲ್ಲಾ ನಾರ್ಮಲ್ ಐತಿ ಅಂತ ಹೇಳ್ಯಾರ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ. ಸರಿ, ಸಲ್ಮಾನ್ ಮುಲ್ಲಾ, ಎಷ್ಟು ಸರಿ ಅವ್ರಿಗೆ ಆಪರೇಷನ್ ಆಗಿತ್ತು? 4 ಸಲ ಆಗಿತ್ತು ಸರ್. 4 ಸರಿ ಆಗಿತ್ತು? ಸರ್. ಸೂಪರ್. ಸೊ ಯಾರಿಗೆಲ್ಲ ಅರ್ಥ ಆಯ್ತು, ದೇಹ ಇಂಟೆಲಿಜೆಂಟ್ ಅಂಡ್ ಇನ್ನೋಸೆಂಟ್ ಅಂತ ನಾನು ಸಾಕಷ್ಟು ಸಾರಿ ಹೇಳಿದೀನಿ. ಅದಕ್ಕೆ ಸಾಕ್ಷಿ ಇದೆ. ನೋಡಿ, ಅವರು ಗರ್ಭಧಾರಣೆ ಆಗ್ತಾ ಇತ್ತು, ಆದ್ರೂ ಕೂಡ ಮಗು ಸರಿಯಾಗಿ ಡೆವಲಪ್ ಆಗ್ದೇನೆ ಅದು ಅಬಾರ್ಷನ್ ಆಗ್ತಾ ಇತ್ತು. ಓಕೆ, ಯಾಕಂದ್ರೆ ಮಗು ಡೆವಲಪ್ಮೆಂಟ್ ಸರಿಗಿಲ್ಲ ಅಂದ್ರೆ ದೇಹ ತಂತಾನೆ ಅದನ್ನ ಹೊರಗಾಗುತ್ತೆ. ಇವಾಗ ನೋಡಿ, ಅಂಗವೈಕಲ್ಯ ಮಕ್ಕಳು ಹುಟ್ಟೋದು ಮನುಷ್ಯನಿಗೆ ಮಾತ್ರ, ಯಾವ ಪ್ರಾಣಿಗೂ ಹುಟ್ಟಲ್ಲ. ಹೌದಾ ಡ್ಯಾಡಿ? ಅಂಗವೈಕಲ್ಯ ಕೂಸು ಅಥವಾ ಕರು ಹೊಟ್ಟೆ ಬೆಳಿತಾ ಇದೆ ಅಂದ್ರೆ ಅದು ಕಂದನ ಹಾಕುತ್ತೆ ಅಂತ ಹೇಳ್ತಾರೆ, ಕೇಳಿದ್ರಿ?
ಕಂದಾಕ್ತು ಅಂತ. ಅಂದ್ರೆ ಕಂಪ್ಲೀಟ್ ಮಗು ಕರುನ ಹೊರ ಹಾಕಲ್ಲ. ಸಪೋಸ್ ಆ ಕರು ಸರಿಯಾಗಿ ಡೆವಲಪ್ಮೆಂಟ್ ಮೆಂಟಲಿ ಇರ್ಬೋದು ಫಿಸಿಕಲಿ ಇರ್ಬೋದು, ಸರಿಯಾಗಿ ಡೆವಲಪ್ಮೆಂಟ್ ಅಂದ್ರೆ ಸರಿಯಾಗಿ ಡೆವಲಪ್ಮೆಂಟ್ ಆಗದೆ ಇದ್ರು ಕೂಡ ಅದು ಅಬಾರ್ಷನ್ ಆಗುತ್ತೆ. ಇದು ಎಕ್ಸ್ಪೀರಿಯನ್ಸ್ ನನಗಿದೆ, ಯಾಕಂದ್ರೆ ನಮ್ ತಮ್ಮನಿಗೂ ಹಂಗೆ ಆಗ್ತೈತೆ. ಹೌದಾ ಡ್ಯಾಡಿ? ಎಸ್, ಹೌದು. ಅವನಿಗೂ 4-5 ಸರಿ ಇದೇ ಸಮಸ್ಯೆ ಆಗಿದೆ. ರೈಟ್, ಅವಾಗ ನಮ್ಗೆ ನ್ಯೂಟ್ರಿಷನ್ ಸಿಕ್ಕಿರ್ಲಿಲ್ಲ, ಬಟ್ ಇವಾಗ ಹೇಳ್ತಾ ಇದ್ರು 4-5 ಸರಿ ಆತರ ಆಗಿತ್ತು. ಬಟ್ ಯಾವಾಗ ಶೇಪ್ ಕೊಡಕ್ ಶುರು ಮಾಡಿದ್ವಿ, ಆಟೋಮೆಟಿಕ್ ಏನು ಗರ್ಭಧಾರಣೆ ಆಯ್ತು ಅಂಡ್ ನಿಂತ್ಕೋತು. ಹೋಗಿ ನಾವು ಚೆಕಪ್ ಮಾಡಿಸಿದಾಗ ಮಗು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇವಾಗ 5 ತಿಂಗಳು ಗರ್ಭಿಣಿ ಅಂತ ಹೇಳ್ತಾರೆ. ಹೌದೇನ್ರಿ? ಹಾ ಸರ್. ಎಸ್ ಸರ್. ಓಕೆ. ಸೊ ನಿಮ್ ಮನೇಲಿ ಯಾರೆಲ್ಲ ಇರ್ತಾರೆ? ತಾಯಿ ತಂದೆ ಎಲ್ಲ ಇದಾರ? ನಾವು ತಾಯಿ ತಂದೆ, ನಮ್ ಮಿಸ್ಸಸ್, ನಮ್ ತಮ್ಮರು, ನಾವು 5-6 ಜನ ಇರ್ತೀವಿ ಸರ್. ಓಕೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ, ಯಾಕಂದ್ರೆ ಮನಸ್ಸಿಗೆ ಸಾಕಷ್ಟು ಆಘಾತ ಆಗಿರುತ್ತೆ. ಇವಾಗ ನೀವು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ಹಾ ಸರ್. ಥ್ಯಾಂಕ್ ಯು ಸಲ್ಮಾನ್. ಓಕೆ ಸರ್, ಥ್ಯಾಂಕ್ ಯು ಸರ್. ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ಬೇಕು, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕೀನಿ ಸರ್. ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡೋರಿಗೆ, ಮಾಡೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಎಸ್, ಥ್ಯಾಂಕ್ ಯು ವೆರಿ ಮಚ್. ತಕ್ಕನಾಗಿ ನಮ್ಗೆ ರಿಸಲ್ಟ್ಸ್ ಕೂಡ ಇವಾಗ ಸಿಗ್ತಾ ಇದಾವೆ. ಯಾರಿಗೂ ಇದು ಹೌದು ಅನ್ಸುತ್ತೆ?